ಎಲ್ಲರಿಗೂ ಅಬ್ದಿ ಅಕಾಡೆಮಿಗೆ ಸ್ವಾಗತ. ನಾನು ನಿಮ್ಮ ಪುನೀತ್ ರಾಜ್ ಮಾತಾಡ್ತಾ ಇರೋದು. ಇಂದಿನಿಂದ ನಾವು ಕನ್ನಡದ ಮಾಕ್ ಟೆಸ್ಟ್ ಮುಂದುವರೆದ ಭಾಗ ನೋಡ್ತಾ ಬರೋಣ ಸ್ನೇಹಿತರೆ. ಇವತ್ತಿನ ಮೊದಲನೇ ಪ್ರಶ್ನೆ ನೋಡ್ತಾ ಬರೋದಾದರೆ, ಈಗ ಆಲ್ರೆಡಿ ನಾನು ಕಂಪ್ಯೂಟರ್ 30 ಕ್ವಶನ್, ಕನ್ನಡ 35 ಕ್ವಶನ್ನ ಮುಗಿಸ್ಕೊಟ್ಟಿದ್ದೆ. ಈಗ ನೆಕ್ಸ್ಟ್ ನಾವು ಕನ್ನಡ ಮತ್ತೆ 35 ಪ್ರಶ್ನೆಗಳನ್ನು ಮುಗಿಸ್ಕೊಡ್ತಾ ಬರ್ತೀನಿ ಸ್ನೇಹಿತರೆ. ತುಂಬಾ ಇಂಪಾರ್ಟೆಂಟ್ ಆಗಿರೋ ಪ್ರಶ್ನೆಗಳನ್ನೇ ತೊಗೊಂಡು ಬರ್ತಾ ಇದ್ದೀನಿ. ಇವತ್ತಿನ ಮೊದಲನೇ ಪ್ರಶ್ನೆ ನೋಡ್ತಾ ಬರೋದಾದರೆ, ರನ್ನಕಂದ ಕೃತಿ ಯಾರದ್ದು ಅಂತ ಪ್ರಶ್ನೆ ಕೇಳಿದರೆ, ಸಿಂಪಲ್, ರನ್ನಕಂದ ಕೃತಿಯನ್ನು ಬರೆದಿರೋದು ರನ್ನನೇ ಆಗಿರ್ತಾನೆ. ಆಗ ರನ್ನನ ಬಗ್ಗೆ ಇನ್ನು ಯಾವೆಲ್ಲ ಕೃತಿಗಳು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗ್ತವೆ ಎಕ್ಸಾಮ್ ದೃಷ್ಟಿಯಿಂದ ಅಂತ ನೋಡ್ತಾ ಬರೋದಾದರೆ, ಮೊದಲನೇದು ಸಾಹಸ ಭೀಮ ವಿಜಯಂ ಎಂಬ ಕೃತಿ ಇಂಪಾರ್ಟೆಂಟ್. ಇದನ್ನು ನಾವು ಗದಾಯುದ್ಧ ಅಂತಲೂ ಸಹ ಕರಿತೀವಿ, ನೆನಪಲ್ಲಿರಬೇಕು. ಎಕ್ಸಾಮಲ್ಲಿ ಪ್ರಶ್ನೆ ಈ ಥರನೂ ಸಹ ಕೇಳ್ತಾನೆ. ನೆಕ್ಸ್ಟು ಅಜಿತ ಪುರಾಣ ಇಂಪಾರ್ಟೆಂಟು. ಅಜಿತ ಪುರಾಣ, ರನ್ನಕಂದ, ಇವು ಮೂರು ಸಹ ಇವನಿಗೆ ಸಂಬಂಧಪಟ್ಟಂತಹ ಕೃತಿಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ನೋಡಿ, ಅಜಿತನಾಥ ಪುರಾಣ ಅಂತ ಬರುತ್ತೆ, ಇನ್ನೊಂದು ಅನಂತನಾಥ ಪುರಾಣ ಅಂತ ಬರುತ್ತೆ, ಅಥವಾ ಅನಂತ ಪುರಾಣ ಅಂತ ಬರುತ್ತೆ. ಇದನ್ನು ಬರೆದಿದ್ದು ಜನ್ನ ಆಗಿರ್ತಾರೆ, ಇಲ್ಲಿ ಕನ್ಫ್ಯೂಷನ್ ಆಗಬಾರ್ದು. ಇನ್ನು ಮುಂದಿನ ಪ್ರಶ್ನೆ, ಓಕೆ, ಈ ಜನ್ನ ಬರೆದಿರೋದು ಅನಂತನಾಥ ಪುರಾಣ ಆಗಿರುತ್ತೆ. ಇನ್ನು ಪೊನ್ನ ಕವಿ ಚಕ್ರವರ್ತಿಗಳಲ್ಲಿ ಮೊದಲಿಗ ಆಗಿರ್ತಾನೆ. ಕವಿ ಚಕ್ರವರ್ತಿಗಳಲ್ಲಿ ಮೊದಲಿಗ ಅಂತ ಕೇಳಿದರೆ ಪೊನ್ನ ಆಗಿರ್ತಾನೆ. ಇನ್ನು ನಾಗಚಂದ್ರನ ನಾವು ಅಭಿನವ ಪಂಪ ಅಂತ ಕರಿತೀವಿ, ಅಭಿನವ ಪಂಪ ಅಂತ ಕರಿತೀವಿ. ಹಾಗಾದರೆ ಬಿರುದುಗಳು ಯಾವೆಲ್ಲ ಇಂಪಾರ್ಟೆಂಟು ನಮಗೆ? ಈ ರನ್ನನ ಬಿರುದು ನೋಡ್ತಾ ಬರೋದಾದರೆ ನೀವು, ಇವನಿಗೆ ಕವಿ ತಿಲಕ, ಕವಿ ತಿಲಕ ಮತ್ತು ಕವಿ ಚೂಡರತ್ನ ಎಂಬ ಬಿರುದನ್ನು ಹೊಂದಿರ್ತಾನೆ ಸ್ನೇಹಿತರೆ. ಕವಿ ಚೂಡರತ್ನ ಇವೆರಡೂ ಸಹ ರನ್ನನಿಗೆ ಸಂಬಂಧಪಟ್ಟಂತಹ ಪ್ರಮುಖ ಬಿರುದುಗಳಾಗಿರ್ತವೆ. ಇನ್ನು ಪೊನ್ನನಿಗೆ ಅಭಿನವ ಪಂಪ ಅಂತ ಕರಿತೀವಿ, ನಾಗಚಂದ್ರನಿಗೆ. ಇನ್ನು ಪೊನ್ನನಿಗೆ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೆ ನಿಮಗೆ, ಕುರುಳ್ಗಣ್ಣ ಸವಣ, ಕುರುಳ್ಗಣ ಸವಣ ಎಂಬ ಬಿರುದನ್ನು ಸಹ ಹೊಂದಿದಂಥವ್ರು ಯಾರು ಅನ್ನೋದನ್ನ ನಾವು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೆ. ಅಂದರೆ ಕಾಳಿದಾಸನಿಗಿಂತ ರಚನೆಯಲ್ಲಿ ನಾನೇ 4 ಪಟ್ಟು ಶ್ರೇಷ್ಠ ಅಂತಲೂ ಸಹ ಪೊನ್ನ ಕಳ್ಕೊತಾನೆ, ಅದನ್ನೇ ಕುರುಳ್ಗಣ್ಣ ಸವಣ ಅಂತ ಕರಿತೀವಿ. ಇನ್ನು ಮುಂದಿನ ಪ್ರಶ್ನೆ, ಓಕೆ, ಇದು ಸಹ ರಿಪೀಟ್ ಆಗಿರುವ ಪ್ರಶ್ನೆ ಆಗಿರುತ್ತೆ. ಯಶೋಧರ ಚರಿತ ಎಂಬ ಕೃತಿಯನ್ನು ಬರೆದವರು ಯಾರು ಅಂತ ಕೇಳಿದ್ದಾರೆ ಪ್ರಶ್ನೆಯಲ್ಲಿ. ಇದಕ್ಕೆ ಸರಿ ಉತ್ತರ ಜನ್ನ ಆಗಿರ್ತಾನೆ ಸ್ನೇಹಿತರೆ. ಸಿಂಪಲ್ಲು, ನೀವು ಜಯ ಅಂತ ನೆನ್ಪಿಟ್ಕೊಂಡಿದ್ರೆ ಸಾಕು. ಜನ್ನ ಯಶೋಧರ ಚರಿತೆಯ ಕೃತಿಯನ್ನು ಬರೆದಿರ್ತಾರೆ. ಇನ್ನು ಪೊನ್ನನ ಬಗ್ಗೆ ಏನು ಹೇಳೋದಿಲ್ಲ, ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ. ಈ ಯಶೋಧರ ಚರಿತೆಯಲ್ಲಿ ನಮಗೆ ಏನೆಲ್ಲ ಪ್ರಶ್ನೆಗಳು ಬರ್ತವೆ, ಈ ಜನ್ನ ಇನ್ನು ಯಾವೆಲ್ಲ ಕೃತಿಗಳನ್ನು ಬರೆದಿದ್ದಾನೆ ಅಂತ ಆಲ್ರೆಡಿ ತಿಳಿಸ್ಕೊಟ್ಟೆ ನಿಮಗೆ. ಅನಂತನ ಪುರಾಣ, ತದನಂತರ ನಿಮಗೆ ಅನುಭವ ಮುಕುರ, ತುಂಬಾ ಇಂಪಾರ್ಟೆಂಟ್ ಇದು. ಅನುಭವ ಮುಕುರ ಕಳೆದ ಕ್ಲಾಸಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಅನುಭವ ಮುಕುರ ಅನ್ನೋದು ಇದೊಂದು ಕಾಮಶಾಸ್ತ್ರದ ಕೃತಿಯಾಗಿದೆ, ಕಾಮಶಾಸ್ತ್ರದ ಒಂದು ಕೃತಿಯಾಗಿರುತ್ತೆ. ಹಾಗಾಗಿ ಇದನ್ನು ಸಹ ಪ್ರಶ್ನೆ ಕೇಳೋ ಚಾನ್ಸಸ್ ಇರುತ್ತೆ. ಇನ್ನು ಈ ಯಶೋಧರ ಚರಿತೆಯಲ್ಲಿ ನಾವು ಏನೆಲ್ಲ ಒಳಗೊಂಡಿದೆ ಅನ್ನೋದನ್ನ ತಿಳ್ಕೊಬೇಕಾಗುತ್ತೆ. ನಿಮಗೆ ಎಕ್ಸಾಮಲ್ಲಿ KPSC ಗ್ರೂಪ್ ಸಿಲಿ ಯಾವ ಥರ ಪ್ರಶ್ನೆ ಕೇಳ್ತಾನೆ ಅಂದರೆ, ಇಫ್ ಇನ್ ಕೇಸ್ ಕೇಳಿದರೆ, ಅಭಿಯ ರುಚಿ, ಅಭಯಮತಿ ಮತ್ತು ಮಾರಿದತ್ತ ಪಾತ್ರಗಳು ಯಾವ ಕೃತಿಯಲ್ಲಿ ಕಂಡುಬರುತ್ತವೆ, ಯಾವ ಕೃತಿಯಲ್ಲಿ ಈ 3 ಪಾತ್ರಗಳಾಗಿರ್ತವೆ ಸ್ನೇಹಿತರೆ. ಈ ಪಾತ್ರಗಳು ಯಾವ ಕೃತಿಯಲ್ಲಿ ಕಂಡುಬರುತ್ತದೆ ಅಂತ ಕೇಳಿದರೆ, ಅದು ನಮಗೆ ಯಶೋಧರ ಚರಿತೆ ಕೃತಿಯಲ್ಲಿ ಕಂಡುಬರುವಂತಹ ಒಂದು ಪ್ರಮುಖ ಪಾತ್ರಗಳಾಗಿರ್ತವೆ. ಇನ್ನು ಮುಂದಿನ ಪ್ರಶ್ನೆ, ಓಕೆ, ಇಲ್ಲಿ ಸಮಾನಾರ್ಥಕ ಪದವನ್ನು ಕೇಳಿದರೆ, ವಿವಾಹ ಪದಕ್ಕೆ ಅರ್ಥಕ್ಕೆ ಸಂಬಂಧಿಸಿದಂತೆ ಕೆಳಗಿನ 4 ಆಯ್ಕೆಗಳಿಗೆ ಸಂಬಂಧಿಸಿದಂತೆ ಯಾವುದು ಒಂದು ವಿಭಿನ್ನವಾಗಿದೆ. ನೋಡಿ, ಇಲ್ಲಿ ವಿವಾಹ ಪದಕ್ಕೆ ಸಮಾನಾರ್ಥಕ ಪದಗಳು ಕೇಳಿಲ್ಲ ಅವರು, ಯಾವುದು ವಿಭಿನ್ನವಾಗಿದೆ ಅಂತಲೂ ಸಹ ಕೇಳಿದ್ದಾರೆ. ಪಾಣಿಗ್ರಹಣ ಅಂದರೆ ಸೇಮ್ ವಿವಾಹನೇ ಆಗಿರುತ್ತೆ. ಪರಿಣಯ ಅಂದರೂ ವಿವಾಹಕ್ಕೆ ಸಮಾನಾರ್ಥಕ ಪದ. ಇನ್ನು ಮದುವೆ ಅಂದರೆ ಎಲ್ರಿಗೂ ಗೊತ್ತಿದೆ, ಬಟ್ ಇಲ್ಲಿ ಅಭಿವಾಸ ಅಂದರೆ ಬೇರೆ ಅರ್ಥ ಕೊಡುತ್ತೆ ಸ್ನೇಹಿತರೆ. ಹಾಗಾಗಿ ಇದಕ್ಕೆ ಸರಿ ಉತ್ತರ ಅಭಿವಾಸ ಆಗಿರುತ್ತೆ. ಇನ್ನು ಮುಂದಿನ ಪ್ರಶ್ನೆ ನೋಡಿ, ನಗೆ ಅಥವಾ ನಗ ಪದದ ಅರ್ಥ ಕೇಳಿದ್ದಾರೆ ಇಲ್ಲಿ. ಇನ್ನು ನಗೆ ಅಥವಾ ನಗ ಅಂದರೆ ಏನು, ಎರಡು ಸಹ ಕೇಳ್ತಾ ಬರ್ತಾರೆ. ಕಾಮನ ಬಿಲ್ಲ, ಭೂಮಿನ, ಪರ್ವತನ, ಅಂತರಾಳನ ಅಂತ ಕೊಟ್ಟಿದ್ದಾನೆ. ಇದಕ್ಕೆ ಸರಿ ಉತ್ತರ ಬಂದು ಪರ್ವತ ಆಗಿರುತ್ತೆ. ಯಾಕಂದರೆ ಎಕ್ಸಾಮಲ್ಲಿ ನಮಗೆ ತುಂಬ ಬಾರಿ ಕ್ವಶನ್ ಆಗಿದೆ. ಪರ್ವತಕ್ಕೆ ಬೇರೆ ಯಾವೆಲ್ಲ ಸಮಾನಾರ್ಥಕ ಪದಗಳಿದ್ದಾವೆ? ಶೈಲ ಅಂತ ಕರಿತೀವಿ, ಅಜಲ, ಭೂಧರ, ಗಿರಿ ಮತ್ತು ಮಹೇಧರ. ಇಷ್ಟು ಸಹ ಈ ಪರ್ವತ ಪದಕ್ಕೆ ಪ್ರಮುಖ ಸಮಾನಾರ್ಥಕ ಪದಗಳಾಗಿರ್ತವೆ. ಯಾವ್ದು ಬೇಕಾದ್ರೂ ನಿಮಗೆ ಎಕ್ಸಾಮಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಬರ್ಬೋದು ಸ್ನೇಹಿತರೆ. ಇನ್ನು ನೆಕ್ಸ್ಟ್ ನಮಗೆ
ಇಲ್ಲಿ ನೋಡೋದಾದರೆ ಕಾಮನ ಬಿಲ್ಲಿದೆ ನೋಡಿ, ಇದಕ್ಕೆ ನೀವು ಸಮಾನಾರ್ಥಕ ಪದಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇಕ್ಷು ಚಾಪ. ಇಕ್ಷು ಚಾಪ ಅಂದರೆ ಏನು, ಅಥವಾ ಇಂದ್ರ ಚಾಪ ಅಂದರೆ ಪದದ ಅರ್ಥ ಏನು ಅಂತ ನಿಮಗೆ ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ಸರಿ ಉತ್ತರ ಕಾಮನ ಬಿಲ್ಲು ಆಗಿರುತ್ತೆ. ತದನಂತರ ಗಗನ ಚಾಪ, ಇಂದ್ರಧನು, ಇಂದ್ರ ಧನು ಆಗಿರುತ್ತೆ ನೋಡಿ. ಇಷ್ಟು ಸಹ ಕಾಮನ ಬಿಲ್ಲಿಗೆ ಸಮಾನಾರ್ಥಕ ಪದಗಳು. ಕನ್ಫ್ಯೂಷನ್ ಮಾಡ್ಕೋಬೇಡಿ. ಚಾಪ 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 ಅಂತ ಏನೇ ಬಂದರೂ ಸಹ ಕಾಮನ ಬಿಲ್ಲು ಸರಿ ಉತ್ತರ ಆಗಿರುತ್ತೆ. ನಮ್ಮ ಮುಂದಿನ ಪ್ರಶ್ನೆ, ಸದ್ಗತಿ ಪದದ ಅರ್ಥ ಏನು ಅಂತ ಕೇಳಿದೆ. ಸದ್ಗತಿ ಅಂದರೆ ಏನು? ಓಕೆ, ಈ ನೋಡಿ, ಈ ಯಾವುದು ನಮಗೆ ಎಕ್ಸಾಮಲ್ಲಿ ಈ ಥರ ಪ್ರಶ್ನೆಗಳನ್ನ ಕೇಳೋ ಚಾನ್ಸಸ್ ಇರುತ್ತೆ. ಇದಕ್ಕೆ ಸರಿ ಉತ್ತರ ಬಂದು ಮೋಕ್ಷ ಆಗಿರುತ್ತೆ. ಹಾಗಾದರೆ ಬೇರೆ ಏನಾದರೂ ಸದ್ಗತಿಗೆ ಇನ್ನೂ ಸಮಾನಾರ್ಥಕ ಪದಗಳಿದಾವ ಸರ್ ಅಂತ ಕೇಳಿದರೆ, ಕೈವಲ್ಯ ಆಗಿರ್ಬೋದು, ನಿರ್ವಾಣ ಆಗಿರ್ಬೋದು, ಮುಕ್ತಿ ಆಗಿರ್ಬೋದು, ಇವೆಲ್ಲವೂ ಸಹ ಸದ್ಗತಿಗೆ ಸಮಾನಾರ್ಥಕ ಪದಗಳಾಗಿರ್ತವೆ. ನಿರ್ವಾಣ ಅಂತ ಓದಿರ್ತೀರ, ಮಹಾ ಪರಿನಿರ್ವಾಣ ಅಂತ ಅಲ್ವಾ. ಬುದ್ಧನ ಸಮಯದಲ್ಲಿ ನೀವು ಬುದ್ಧನು ಮಹಾಪರಿನಿರ್ವಾಣವನ್ನು ಸ್ವೀಕರಿಸಿದನು ಅಂತ ನೀವೆಲ್ಲ ಓದಿರ್ತೀರ. ಅವನು 29ನೇ ವರ್ಷಕ್ಕೆ ಸಂಸಾರವನ್ನು ತ್ಯಾಗ ಮಾಡಿ 35 ವರ್ಷಕ್ಕೆ ಅವನು ಜ್ಞಾನೋದಯವನ್ನು ಪಡಿತಾನೆ ಸ್ನೇಹಿತರೆ. ಅವೆಲ್ಲ ತಿಳ್ಕೊಂಡು, ಅದೇ ಸರ್ ನಿರ್ವಾಣ ಅಂದರೆ ಮುಕ್ತಿ ಆಗಿರುತ್ತೆ. ಮುಕ್ತಿ ಇನ್ನೊಂದು ಅರ್ಥ ಕೈವಲ್ಯ ಆಗಿರುತ್ತೆ. ಕೈವಲ್ಯಕ್ಕೆ ಇನ್ನೊಂದು ಅರ್ಥ ಮೋಕ್ಷ ಆಗಿರುತ್ತೆ. ಮೋಕ್ಷಕ್ಕೆ ಇನ್ನೊಂದು ಅರ್ಥ ಸದ್ಗತಿ ಆಗಿರುತ್ತೆ. ಇಷ್ಟು ತಿಳ್ಕೊಂಡಿದ್ರೆ ಸಾಕಾಗಿರುತ್ತೆ ಸ್ನೇಹಿತರೆ ನೀವು ಇದ್ರ ಮೇಲೆ. ಇನ್ನು ಇಲ್ಲಿ ಕೇಸರಿ ಅಂತ ಇದೆ. ಕೇಸರಿ ಅಂದರೆ ಹುಲಿ ಸಿಂಹ ಅಂತ ಸ್ವಲ್ಪ ಜನ ಕನ್ಫ್ಯೂಷನ್ ಆಗ್ತೀರಾ. ಆ ಥರ ಆಗಬೇಡಿ. ಕೇಸರಿ ಎಂಬ ಪದದ ಅರ್ಥ ಸಿಂಹ ಆಗಿರುತ್ತೆ. ಗಜ ಕೇಸರಿ ಅಂತ ಎಲ್ಲರೂ ಸಹ ಓದಿರ್ತೀರ. ಗಜ ಅಂದರೆ ಆನೆ, ಸಿಂಹ ಕೇಸರಿ ಅಂದರೆ ಸಿಂಹ ಆಗಿರುತ್ತೆ. ಹಾಗಾದರೆ ಸಿಂಹಕ್ಕೆ ಇನ್ನು ಬೇರೆ ಏನಾದರೂ ಹೆಸರಿಂದ ಕರೀತಾರ? ಶಾರ್ದೂಲ, ಇದು ಇಂಪಾರ್ಟೆಂಟು. ಶಾರ್ದೂಲ ಮತ್ತು ಮೃಗರಾಜ. ಕಾಡಿನ ರಾಜ ಆನೆ ಆದರೆ ಮೃಗರಾಜ ಅಂತ ಸಿಂಹನ ಕರಿತೀವಿ. ಅದನ್ನು ಸಹ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಇನ್ನು ಮುಂದಿನ ಪ್ರಶ್ನೆ, ಈ ಕೆಳಗಿನ 4 ಆಯ್ಕೆಗಳಿಗೆ ಸಂಬಂಧಿಸಿದಂತೆ ಯಾವುದು ಒಂದು ವಿಭಿನ್ನವಾಗಿದೆ ಅಂತ ಪ್ರಶ್ನೆ ಕೇಳಿದರೆ, ಇಲ್ಲಿ ನೋಡಿ, ಯಾವುದು 4ರಲ್ಲಿ ಒಂದು ವಿಭಿನ್ನವಾಗಿದೆ ಅಂದರೆ 3 ಅರ್ಥಗಳು ಸಮವಾಗಿರ್ತವೆ. ಅದನ್ನು ನಾವು ಕಂಡುಹಿಡ್ಕೋಬೇಕು. ಹಾಗಾದರೆ ಅಬ್ದಿ ಅಂದರೆ ಏನು? ಸಮುದ್ರ ಆಗಿರುತ್ತೆ. ಸಮುದ್ರ ಅಂದ್ರೇನು? ಪಯೋಧಿ ಆಗಿರುತ್ತೆ. ಆಲ್ರೆಡಿ ಹೇಳಿದೆ, ಲಾಸ್ಟಲ್ಲಿ ದಿ ಅಂತ ಬಂದರೆ ಎಲ್ಲನೂ ಸಹ ಸಮುದ್ರಕ್ಕೆ ಆಗಿರುತ್ತೆ ಸ್ನೇಹಿತರೆ. ಪಯೋಧಿ, ಅಂಬುದಿ, ಅಪ್ಲಸ್ತಿ, ಅಬಿದಿ ಅಂತ ಕರಿತೀವಿ. ಓಕೆ, ಈ 3ಕ್ಕೂ ಸಹ ಒಂದೇ ಅರ್ಥ ಕೊಡುತ್ತೆ. ಆದರೆ ಮಹೇದರ, ಅದಕ್ಕೆ ಸರಿ ಉತ್ತರ ಮಹೇದರ ಆಗಿರುತ್ತೆ ಸ್ನೇಹಿತರೆ. ತುಂಬ ಅಭ್ಯರ್ಥಿಗಳು ಅಬ್ದಿ ಅಂದರೆ ಏನು ಸರ್ ಅಂತ ಕೇಳ್ತೀವಿ. ನೋಡಿ, ಇಲ್ಲಿ ಪ್ರಶ್ನೆಯನ್ನು ಕೊಟ್ಟಿದ್ದೇನೆ. ಅಬ್ದಿ ಅಂದರೆ ಸಮುದ್ರ ಅಥವಾ ಸಾಗರ ಆಗಿರುತ್ತೆ ಸ್ನೇಹಿತರೆ. ಇದು ನೆನಪಲ್ಲಿ ಇಟ್ಕೊಂಡಿರ್ಬೇಕಾಗುತ್ತೆ ನೀವು. ಇದನ್ನು ಬಿಡಿಸಿ ಬರ್ದೂ ಸಹ ಕೇಳ್ತಾರೆ. ಅಪ್ ಪ್ಲಸ್ ದಿ ಅಂತ ಕರಿತೀವಿ, ಅದನ್ನು ಅಬ್ದಿ ಅಂತ ಕರಿತೀವಿ. ಇದು ಸಹ ಎಕ್ಸಾಮಲ್ಲಿ ಪ್ರಶ್ನೆ ಆಗಿದೆ. ಇನ್ನು ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿ ಹೋಲಿಕೆ ಆಗಿದೆ ಅಂತ ಪ್ರಶ್ನೆ ಆಗಿದೆ. ಇಲ್ಲಿ ಶಾಸನಗಳು ಮತ್ತು ಅವುಗಳ ಸ್ವರೂಪಗಳು ಅಂತ ನಾನು ನಿಮ್ಗೆ ಆಲ್ರೆಡಿ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದ್ರ ಮೇಲೆ ಇನ್ನೊಂದು ಪ್ರಶ್ನೆ ಕೇಳಿದ್ದೀನಿ. ಇಲ್ಲಿ ತಾಳಗುಂದ ಶಾಸನ ಪ್ರಶಸ್ತಿ ಶಾಸನ ಆಗಿರುತ್ತೆ. ಐಹೊಳೆ ಶಾಸನವೂ ಸಹ ಪ್ರಶಸ್ತಿ ಶಾಸನ ಆಗಿರುತ್ತೆ. ಕಪ್ಪೆ ಅರಭಟ್ಟನ ಶಾಸನ ಅಥವಾ ಬಾದಾಮಿ ಶಾಸನ ಇದೊಂದು ತ್ರಿಪದಿ ಶಾಸನವಾಗಿತ್ತು. ಎಲ್ಲನೂ ಸಹ ಸರಿಯಾಗಿಯೇ ಹೋಲಿಕೆ ಆಗಿದೆ. ಹಾಗಾಗಿ ಇದಕ್ಕೆ ಸರಿ ಉತ್ತರ ಮೇಲಿನ ಯಾವುದು ಅಲ್ಲ ಆಗಿರುತ್ತೆ ಸ್ನೇಹಿತರೆ. ನೆನ್ಪಿಡ್ಕೋಬೇಕು, ಯಾಕಂದರೆ ಸರಿಯಾಗಿ ಹೋಲಿಕೆ ಆಗಿದೆ. ಇವ್ರು ಕೇಳೋದು ಪ್ರಶ್ನೆ ತಪ್ಪಾಗಿ ಹೋಲಿಕೆ ಆಗಿದೆ ಅಂತ. ಇಲ್ಲಿ ಯಾವುದೇ ಥರ ಒಂದೂ ತಪ್ಪಾಗಿ ಹೋಲಿಕೆ ಆಗಿರೋದಿಲ್ಲ. ಹಾಗಾಗಿ ಎಕ್ಸಾಮ್ ದೃಷ್ಟಿಯಿಂದ ನೋಡಿ, ನೀವು ಪ್ರಶ್ನೆಗಳನ್ನು ಕಂಪಲ್ಸರಿ ನೀಟಾಗಿ ಓದ್ಕೊಂಡಿರಬೇಕು. ಸರಿಯಾಗಿ ಕೇಳಿದಾರ, ತಪ್ಪಾಗಿ ಕೇಳಿದಾರ, ವಿಭಿನ್ನವಾಗಿ ಕೇಳಿದಾರ, ಸಮಾನಾರ್ಥಕ ಪದ ಕೇಳಿದಾರ ಅನ್ನೋದನ್ನ ನೀವು ಸ್ವಲ್ಪ ಅಬ್ಸರ್ವ್ ಮಾಡಿದಾಗ ಮಾತ್ರ ಆ ಪ್ರಶ್ನೆಗೆ ಈಸಿಯಾಗಿ ಉತ್ತರಿಸ್ತಾ ಬರ್ಬೋದು. ಇಲ್ಲಾಂದರೆ ಗೊಂದಲ ಸೃಷ್ಟಿಯಾಗುತ್ತೆ. ನೆಕ್ಸ್ಟ್ ಪ್ರಶ್ನೆ, ಇಲ್ಲಿ ಸ್ಟೇಟ್ಮೆಂಟ್ ವೈಸ್ ನಿಮಗೆ ಪ್ರಶ್ನೆಯನ್ನು ಕೊಟ್ಟಿದ್ದೀವಿ. ಯಾಕಂದರೆ ಅಲ್ಮಿಡಿ ಶಾಸನ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಅಲ್ಮಿಡಿ ಶಾಸನಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೇಳಿದಾನೆ. ಇಲ್ಲಿ ತಪ್ಪಾಗಿದೆ, ನೆನಪಿರಬೇಕು. ಈ ಶಾಸನವು ಪೂರ್ವದ ಹಳೆಗನ್ನಡದ ಶಾಸನವಾಗಿದೆ. 100% ಸರಿ ಉತ್ತರ ಅದಕ್ಕೆ. ಈ ಶಾಸನವನ್ನು ಕೆತ್ತಿದ ಕೀರ್ತಿ ಕಾಕುಸ್ಥವರ್ಮನಿಗೆ ಸಲ್ಲುತ್ತದೆ. ಯಾಕಂದರೆ ಕಾಕುಸ್ಥವರ್ಮ ಇದನ್ನು ಕೆತ್ತಿಸಿದಂತಹ ಅರಸ ಆಗಿರ್ತಾನೆ ಸ್ನೇಹಿತರೆ. ಇನ್ನು ಮುಂದಿನ ಆಪ್ಷನ್ ನೋಡಿ, ಈ ಶಾಸನವು ಕರ್ನಾಟಕದ ಕದಂಬ ಮನೆತನಕ್ಕೆ ಸೇರಿದೆ. ಅಫ್ಕೋರ್ಸ್ ಕಾಕುಸ್ಥವರ್ಮ ಕದಂಬ ಮನೆತನದ ಅರಸನೇ ಆಗಿರ್ತಾನೆ. ಇದನ್ನು ಸಹ ಸರಿ ಉತ್ತರ ಆಗಿರುತ್ತೆ. ಈ ಶಾಸನವನ್ನು ಮೊದಲು ಓದಿದವರು BL ರೈಸ್ ಅಂತ ಕೊಟ್ಟಿದ್ದಾರೆ. ಇದು ತಪ್ಪು. ಈ ಶಾಸನವನ್ನು ಮೊದಲು ಓದಿದವರು MH ಕೃಷ್ಣ ಅವರಾಗಿರ್ತಾರೆ. ಎಕ್ಸಾಮಲ್ಲಿ ಇದನ್ನು ಸಹ ಪ್ರಶ್ನೆ ಆಗಿದೆ ಸ್ನೇಹಿತರೆ, ನೆನಪಲ್ಲಿ ಇರಬೇಕಾಗುತ್ತೆ. ಇನ್ನು BL ರೈಸನ್ನು ನಾವು ಕರ್ನಾಟಕದ ಶಾಸನಗಳ ಪಿತಾಮಹ ಅಂತ ಕರಿತೀವಿ. ಇದು ಎಕ್ಸಾಮಲ್ಲಿ ತುಂಬ ಬಾರಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಓಕೆ, ಇನ್ನು ಮುಂದಿನ ಪ್ರಶ್ನೆ ನೋಡಿ, ಐಹೊಳೆ ಶಾಸನವು
ಈ ಕೆಳಗಿನ ಯಾವ ರಾಜನಿಗೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಆಗಿದೆ. ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ನಿಮಗೆ, ಇದಕ್ಕೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗೋದಿಲ್ಲ. ಇದಕ್ಕೆ ಸರಿ ಉತ್ತರ 2ನೇ ಪುಲಕೇಶಿ ಆಗಿರ್ತಾರೆ. ಇದನ್ನು ಕೆತ್ತಿದಂತಹ ಶಿಲ್ಪಿ ಅಂತ ಕೇಳಿದರೆ ನಿಮಗೆ ರವಿ ಕೀರ್ತಿಯವರಾಗಿರ್ತಾರೆ. ನೆನಪಲ್ಲಿ ಇರಬೇಕು, ರವಿ ಕೀರ್ತಿ ಕೆತ್ತಿದಂತಹ ಶಾಸನ ಯಾವುದು ಅಂತ ಕೇಳಿದರೆ ಐಹೊಳೆ ಶಾಸನ ಆಗಿರುತ್ತೆ. ಇನ್ನು ಐಹೊಳೆ ಶಾಸನ ಯಾವ ಭಾಷೆಯಲ್ಲಿದೆ ಅಂತ ಕೇಳ್ತಾರೆ, ಸಂಸ್ಕೃತ ಭಾಷೆಯಲ್ಲಿರುವಂತಹ ಒಂದು ಶಾಸನ ಆಗಿರುತ್ತೆ. ಇದೊಂದು ಪ್ರಶಸ್ತಿ ಶಾಸನವೂ ಸಹ ಆಗಿರುತ್ತೆ. ಇದರಲ್ಲಿ ಈ ಐಹೊಳೆ ಶಾಸನದಲ್ಲಿ ಏನೆಲ್ಲ ವಿವರಣೆಯನ್ನು ನೀಡಿದ್ದಾರೆ ಅಂದರೆ ಚಾಲುಕ್ಯ ಮನೆತನದ ಒಂದು ವಿವರವನ್ನು ನೀಡಿದ್ದಾರೆ. ನಂತರ ನರ್ಮದಾ ನದಿ ಕದನ ಏನು ಹರ್ಷವರ್ಧನಿಗೂ ಮತ್ತು ಇಮ್ಮಡಿ ಪುಲಕೇಶಿಗೂ ಯುದ್ಧ ಆಗುತ್ತೆ, ಉತ್ತರ ಪತೇಶ್ವರ ದಕ್ಷಿಣ ಪತೇಶ್ವರ ಅಂತ ಬಿರುದೊಂದಿರುವಂತಹ ಇವರಿಬ್ಬರಿಗೆ ಏನು ಯುದ್ಧ ನಡೆಯುತ್ತೆ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಮಗೆ ಐಹೊಳೆ ಶಾಸನದಲ್ಲಿ ತಿಳಿಸ್ಕೊಟ್ಟಿರ್ತಾರೆ. ಹಾಗಾಗಿ ಅದನ್ನು ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಮುಂದಿನ ಪ್ರಶ್ನೆ ನೋಡಿ, ಕನ್ನಡದ ಮೊದಲ ದಿನಪತ್ರಿಕೆ ಯಾವುದು ಅಂತ ಇಲ್ಲಿ ಪ್ರಶ್ನೆ ಆಗಿದೆ. ತುಂಬಾ ಇಂಪಾರ್ಟೆಂಟು. ನೋಡಿ, ಕರ್ನಾಟಕದ ಮೊದಲ ಪತ್ರಿಕೆ ಅಂತ ಕೇಳಿದರೆ ಮಂಗಳೂರು ಸಮಾಚಾರ 1843 ಅರ್ಮನ್ ಮೋಗ್ಲಿಂಗ್ ಅವರು ಇದನ್ನು ಸ್ಥಾಪನೆ ಮಾಡ್ತಾರೆ ಅಂತ ನಿಮ್ಗೆ ಆಲ್ರೆಡಿ ತಿಳಿಸ್ಕೊಟ್ಟಿದೆ, ಅರ್ಮನ್ ಮೋಗ್ಲಿಂಗ್ ಅವರು. ಬಟ್ ಇಲ್ಲಿ ಕೇಳಿರೋದು ಕನ್ನಡದ ಮೊದಲ ದಿನಪತ್ರಿಕೆ ಯಾವುದು ಅಂತ ಪ್ರಶ್ನೆ ಆಗಿದೆ. ಇದಕ್ಕೆ ಸರಿ ಉತ್ತರ ಬಂದು ನಿಮಗೆ ನೋಡಿ, ಸೂರ್ಯೋದಯ ಪ್ರಕಾಶಿಕ ಒಂದು ದಿನಪತ್ರಿಕೆ ಆಗಿರುತ್ತೆ. ಕನ್ನಡದ ಮೊದಲ ದಿನಪತ್ರಿಕೆ ಸೂರ್ಯೋದಯ ಪ್ರಕಾಶಿಕ. ಕನ್ನಡದ ಮೊದಲ ವಾರಪತ್ರಿಕೆ ಅಂತ ಕೇಳಿದರೆ ಸುಬುದ್ದಿ ಪ್ರಕಾಶಿಕ ಆಗಿರುತ್ತೆ. ಇಲ್ಲಿ ಕನ್ಫ್ಯೂಷನ್ ಆಗಬಾರ್ದು ಸ್ನೇಹಿತರೆ. ಹಾಗಾದರೆ ಇನ್ನೊಂದು ಆಪ್ಷನ್ ಇಲ್ಲೇನಿದೆ, ಅರುಣೋದಯ ಅಂತಿದೆ. ಇದೇನು ಅರುಣೋದಯ ಅನ್ನೋದು? ಈ ಪತ್ರಿಕೆಯನ್ನು ಹೊರಡಿಸಿದವರು ಯಾರು ಅಂತ ಕೇಳಿದರೆ BL ರೈಸ್ ಅವರು ಈ ಪತ್ರಿಕೆಯ ಸಂಪಾದಕರು ಮತ್ತು ಹೊರಡಿಸಿದವರಾಗಿರ್ತಾರೆ. ಅದಕ್ಕೆ ಸರಿ ಉತ್ತರ ಅರುಣೋದಯ ಆಗಿರುತ್ತೆ. ಇದರಲ್ಲಿ ಕನ್ನಡದ ಮೊದಲ ದಿನಪತ್ರಿಕೆ ಯಾವುದು ಅಂತ ಕೇಳಿದರೆ ಸೂರ್ಯೋದಯ ಪ್ರಕಾಶಿಕ ಆಗಿರುತ್ತೆ. ನಮ್ಮ ಮುಂದಿನ ಪ್ರಶ್ನೆ, ಶ್ರೀಪಾದರಾಯರ ಅಂಕಿತನಾಮ ಯಾವುದು ಅಂತ ಪ್ರಶ್ನೆ ಆಗಿದೆ. ಈ ಶ್ರೀಪಾದರಾಯರ ಈಗ ಅಂಕಿತನಾಮ ಯಾವುದು ಅನ್ನೋದನ್ನ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೆ ಕಳೆದ ಬಾರಿ ಒಂದು ಎಕ್ಸ್ಪ್ಲನೇಷನಲ್ಲಿ. ಹಾಗಾಗಿ ಇಲ್ಲಿ ನೋಡಿ ಗೋಪಾಲ ವಿಠಲ ಅಂತ ಇದೆ. ಈ ಗೋಪಾಲ ವಿಠಲರ ಅಂಕಿತನಾಮ ಗೋಪಾಲ ದಾಸರು ಆಗಿರುತ್ತೆ. ಅಂದರೆ ಗೋಪಾಲ ವಿಠಲ ಯಾರ ಅಂಕಿತನಾಮ ಅಂತ ಕೇಳಿದರೆ ಗೋಪಾಲ ದಾಸರ ಅಂಕಿತನಾಮ ಆಗಿರುತ್ತೆ. ಇದು ಜಗನ್ನಾಥ ದಾಸರ ಅಂಕಿತನಾಮ ಆಗಿರುತ್ತೆ. ಜಗನ್ನಾಥ ದಾಸರ ಅಂಕಿತನಾಮ ಜಗನ್ನಾಥ ವಿಠಲ ಆಗಿರುತ್ತೆ. ಇನ್ನು ಅಯವಾದನ ಯಾರ ಅಂಕಿತನಾಮ ಅಂತ ಕೇಳಿದರೆ ವಾದಿರಾಜರ ಅಂಕಿತ ನಾಮ ಆಗಿರುತ್ತೆ. ಹಾಗಾದರೆ ಶ್ರೀಪಾದರಾಯರ ಅಂಕಿತನಾಮ ಯಾವುದು? ಇನ್ನು ಉಳಿದಿದ್ದೊಂದೇ ಆಪ್ಷನ್ನು ರಂಗವಿಠಲ ಸರಿ ಉತ್ತರ ಆಗಿರುತ್ತೆ ಸ್ನೇಹಿತರೆ. ಇನ್ನು ಮುಂದಿನ ಪ್ರಶ್ನೆ, ಚಲಿಸುವ ನಿಘಂಟು ಎಂದು ಯಾರನ್ನು ಕರೆಯಲಾಗುತ್ತದೆ? ಅಂದರೆ ಈ ಕೆಳಗಿನವುಗಳಲ್ಲಿ ನಮಗೆ ಯಾರು ಚಲಿಸುವ ನಿಘಂಟು ಎಂಬ ಬಿರುದನ್ನು ಹೊಂದಿದ್ದಾರೆ ಅಥವಾ ನಾವು ಅವರಿಗೆ ಬಿರುದನ್ನು ಕೊಟ್ಟಿದ್ದೇವೆ ಅನ್ನೋದನ್ನ ಪ್ರಶ್ನೆ ಕೇಳ್ತಾ ಬರ್ತಾರೆ ಸ್ನೇಹಿತರೆ. ಇದಕ್ಕೆ ಸರಿ ಉತ್ತರ ಬಂದು ನಾವು DL ನರಸಿಂಹಾಚಾರ್ ಅವರಾಗಿರ್ತಾರೆ. ಸಿಂಪಲ್ ನೋಡಿ, DL ನಾವೆಲ್ಲರೂ ಸಹ ಗಾಡೀಲಿ ಡ್ರೈವಿಂಗ್ ಲೈಸೆನ್ಸ್ ಎಲ್ಲ ಮಾಡಿಸ್ಕೊತೀವಲ್ಲ, ಆ ಥರ ಆಪ್ಷನ್ ಸ್ವಲ್ಪ ಟ್ರಿಕ್ಕಿಯಾಗಿ ಇಟ್ಕೊಂಡಿದ್ರೆ ನಿಮಗೆ ಸರಿ ಉತ್ತರ ಸಿಕ್ಕುತ್ತೆ. ಚಲಿಸುವ ನಿಘಂಟು ಅಂದರೆ ಡ್ರೈವಿಂಗ್ ಲೈಸೆನ್ಸ್ ಅಂದರೆ ನಮ್ಮ DL ನರಸಿಂಹಾಚಾರ್ಯರನ್ನು ನಾವು ಚಲಿಸುವ ನಿಘಂಟು ಅಂತ ಕರಿತೀವಿ ಸ್ನೇಹಿತರೆ. ಹಾಗಾದರೆ ಆರ್ ನರಸಿಂಹಾಚಾರ್ಯ ಅವ್ರ ಬಗ್ಗೆ ನೀವು ನೆನ್ಪಿಟ್ಕೊಳೋದಾದರೆ, ಆರ್ ನರಸಿಂಹಾಚಾರ್ಯ ಅವ್ರ ಬಗ್ಗೆ ಆಲ್ರೆಡಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೆ. ಇವರಿಗೆ ಪ್ರಾಕ್ತನ ವಿಮರ್ಶೆ ವಿಚಕ್ಷಣ ಅಂತ ಕರಿತೀವಿ. ತುಂಬಾ ಇಂಪಾರ್ಟೆಂಟು. KPSC ಗ್ರೂಪ್ ಸಿಲಿ ಈ ಥರ ಪ್ರಶ್ನೆಗಳು ಕೇಳೋ ಚಾನ್ಸಸ್ಸು ತುಂಬಾ ಇರುತ್ತೆ. ಹಾಗಾಗಿ ನೀವು ಇದನ್ನು ನೆನಪಲ್ಲಿ ಇಟ್ಕೊಂಡಿರ್ಬೇಕಾಗುತ್ತೆ. ಪ್ರಾಕ್ತನ ವಿಮರ್ಶೆ ವಿಚಕ್ಷಣ ಅಂತ ನಾವು ಯಾರನ್ನು ಕರಿತೀವಿ ಅಂದರೆ ಆರ್ ನರಸಿಂಹಾಚಾರ್ಯ ಅವ್ರನ್ನ ಕರಿತೀವಿ. ನಾವು ಶಿವರಾಮ್ ಕಾರಂತರವನ್ನು ನಾವು ಕಡಲ ತೀರ ಭಾರ್ಗವ ಎಂದು ಯಾರನ್ನು ಕರೆಯುತ್ತೇವೆ ಅಂದರೆ ಶಿವರಾಮ್ ಕಾರಂತರವ್ರನ್ನ ಕರಿತೀವಿ. ಇನ್ನು ನಮಗೆ ಈ BL ರೈಸ್ ಅವ್ರನ್ನ ಕರ್ನಾಟಕದ ಶಾಸನಗಳ ಪಿತಾಮಹ ಅಂತ ಕರಿತೀವಿ ಅಂತ ಆಲ್ರೆಡಿ ಲಾಸ್ಟ್ ಕ್ಲಾಸಲ್ಲಿ ತಿಳಿಸ್ಕೊಟ್ಟಿದೆ. ಅದನ್ನು ಸಹ ನೀವು ನೆನಪಲ್ಲಿ ಇಟ್ಕೊಂಡಿರ್ಬೇಕು. ಹಾಗಾದರೆ ಭಾರತದ ಶಾಸನಗಳ ಪಿತಾಮಹ ಯಾರು ಅಂದರೆ ಅಶೋಕ ಆಗಿರ್ತಾರೆ. ಭಾರತದ ಶಾಸನಗಳ ಪಿತಾಮಹ ಅಂದರೆ ಅಶೋಕ ಆಗಿರ್ತಾರೆ. ಯಾಕಂದರೆ ಇವರು ತುಂಬ ಶಾಸನಗಳನ್ನು ಹೊರಡಿಸಿರ್ತಾರೆ. ಇವರು ಸ್ವಕಥನಗಾರ ಅಂತಲೂ ಸಹ ಇವರಿಗೆ ಒಂದು ಬಿರುದನ್ನು ಹೊಂದಿರ್ತಾರೆ ಸ್ನೇಹಿತರೆ. ಇವನ ಶಾಸನಗಳನ್ನು ಕಂಪ್ಲೀಟಾಗಿ ಅರ್ಥೈಸಿ ಓದಿದವರು ಯಾರು ಅಂತ ಕೇಳ್ತಾರೆ. ಅಶೋಕನ ಶಾಸನಗಳನ್ನು ಕಂಪ್ಲೀಟಾಗಿ ಅರ್ಥೈಸಿ ಓದೋರು ಜೇಮ್ಸ್ ಪ್ರಿನ್ಸೆಪ್ ಆಗಿರ್ತಾರೆ. ಇದನ್ನು ಸಹ ಎಕ್ಸಾಮಲ್ಲಿ ಕೇಳಿದ್ದಾರೆ, ಪ್ರಶ್ನೆಯನ್ನು ನೆನಪಲ್ಲಿಟ್ಕೋಬೇಕು ಸ್ನೇಹಿತರೆ. ಇನ್ನು ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿ ಹೋಲಿಕೆ ಆಗಿದೆ ಅಂತ ಪ್ರಶ್ನೆ ಕೇಳಿದರೆ ನೋಡಿ, ಪ್ರಶ್ನೆಯ ಮೇಲೆ ರೌಂಡ್ ಅಪ್ ಮಾಡ್ಕೊಳ್ಳಿ ತಪ್ಪಾಗಿದೆ ಅಂತ. ಓಕೆ, ಯಾವ್ದು ತಪ್ಪಾಗಿದೆ ನೋಡ್ತಾ ಬರೋಣ. ಕನ್ನಡದ ಸಂತ ಕವಿ ಅಂತ ನಾವು ಯಾರನ್ನು ಕರಿತೀವಿ? ಪೂತಿನ ಅವರನ್ನೇ ಕರಿತೀವಿ. ಕರ್ನಾಟಕದ ಚೂತವನ ಚೈತ್ರ ಅಂತ ನಾವು ಯಾರನ್ನು ಕರಿತೀವಿ ಅಂದರೆ ಲಕ್ಷ್ಮೀಶ್ ಅವರನ್ನೇ ಕರಿತೀವಿ. ಕಾದಂಬರಿಯ ಸಾರ್ವಭೌಮ ಅಂತ ನಾವು ಆನಕ್ರು ಅವ್ರನ್ನ ಕರಿತೀವಿ ಸ್ನೇಹಿತರೆ. ಹಾಗಾದ್ರೆ ಇಲ್ಲಿ ತಪ್ಪುತ್ತರ ಯಾವುದು? ದಾನ ಚಿಂತಾಮಣಿ ಅಬ್ಬಲಬ್ಬೆನೆ ಅಲ್ವಾ ಸರ್ ಅಂತ ಕೇಳ್ಬೋದು. ನೋ, ದಾನ ಚಿಂತಾಮಣಿ ಅಂತ ಕರೆಯೋದು ನಾವು ಅತ್ತಿಮೊಬ್ಬೆಯನ್ನು, ನಾಟ್ ಅಬ್ಬಲಬ್ಬೆ. ಇದು ಕನ್ಫ್ಯೂಷನ್ ಮಾಡ್ಕೋಬಾರ್ದು ಸ್ನೇಹಿತರೆ.
ಹಾಗಾದರೆ ಅಬ್ಬಲಬ್ಬೆ ಯಾರು ಸರ್? ಅಬ್ಬಲಬ್ಬೆ ಬಂದು ನಮಗೆ ಈ ರನ್ನ ಇರ್ತಾರಲ್ಲ ಅವರ ತಾಯಿ ಆಗಿರ್ತಾರೆ ಸ್ನೇಹಿತರೆ. ರನ್ನನ ತಂದೆ ಹೆಸರು ಜೀನವಲ್ಲಭ ಮತ್ತು ತಾಯಿಯ ಹೆಸರು ಅಬ್ಬಲಬ್ಬೆ ಆಗಿರುತ್ತೆ. ಇದು ಸಹ ಎಕ್ಸಾಮಲ್ಲಿ ಪ್ರಶ್ನೆ ಆಗಿದೆ. ಜೀನವಲ್ಲಭ ಮತ್ತು ಅಬ್ಬಲಬ್ಬೆನ ಪುತ್ರ ಯಾರು ಅಂತ, ಅದು ರನ್ನ ಆಗಿರ್ತಾರೆ. ಇವನೊಬ್ಬ ಬಳೆಗಾರ ಆಗಿರ್ತಾನೆ. ಇದನ್ನು ಸಹ ಎಕ್ಸಾಮಲ್ಲಿ ಪ್ರಶ್ನೆ ಆಗಿದೆ, ನೆನಪಲ್ಲಿ ಇಟ್ಕೊಂಡಿರ್ಬೇಕಾಗುತ್ತೆ ಸ್ನೇಹಿತರೆ. ಹಾಗಾದರೆ ಇದಕ್ಕೆ ಸರಿ ಉತ್ತರ ಬಂದು ದಾನ ಚಿಂತಾಮಣಿ ಅಂದರೆ ಅತ್ತಿಮೊಬ್ಬೆ ಆಗಿರ್ತಾರೆ, ಅಬ್ಬಲಬ್ಬೆ ಅಲ್ಲ. ಹಾಗಾಗಿ ಇದಕ್ಕೆ ಸರಿ ಉತ್ತರ ಬಿ ಆಗಿರುತ್ತೆ. ಇನ್ನು ಮುಂದಿನ ಪ್ರಶ್ನೆ, ಓಕೆ, ಇದು ಕನ್ನಡದ GK ಪ್ರಶ್ನೆ ಆಗಿರುತ್ತೆ. ಈ ಥರ ಪ್ರಶ್ನೆಗಳು ತುಂಬಾ ಕೇಳ್ತಾರೆ. ಅಂದರೆ ಕನ್ನಡಿಗದಲ್ಲಿ ಮೊದಲಿಗರು ಅನ್ನೋ ಟಾಪಿಕ್ ಅಂತ ಬಂದಾಗ ಈ ಪ್ರಶ್ನೆಯನ್ನು ನೀವು ಓದಿರಲೇಬೇಕಾಗುತ್ತೆ. ಕನ್ನಡದಲ್ಲಿ ಮೊದಲ PhD ಮಾಡಿದವರು ಯಾರು ಅಂತ ಪ್ರಶ್ನೆ ಆಗಿದೆ. ಇದಕ್ಕೆ ಸರಿ ಉತ್ತರ ಬಂದು ನಮಗೆ SC ನಂದಿಮಠ ಅವರು ಕನ್ನಡದಲ್ಲಿ ಮೊದಲ PhD ಮಾಡಿರ್ತಾರೆ ಸ್ನೇಹಿತರೆ. ಹಾಗಾಗಿ ಇದು ಇಂಪಾರ್ಟೆಂಟ್ ಆಗುತ್ತೆ. ನೀವು ಇವರಿಬ್ಬರ ಬಗ್ಗೆ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಅದನ್ನು ಓದ್ಕೊಂಡಿದ್ರೆ ಸಾಕಾಗಿರುತ್ತೆ. ಓಕೆ, ಇವತ್ತಿನ ಪ್ರಶ್ನೆ ನೋಡಿ, ರಸಿಕರಂಗ ಎಂಬುದು ಈ ಕೆಳಗಿನ ಯಾವ ಕವಿಯ ಕಾವ್ಯನಾಮವಾಗಿದೆ? ಎಲ್ಲರ ಕಾವ್ಯನಾಮವನ್ನು ಆಲ್ರೆಡಿ ನಾನು ತಿಳಿಸ್ಕೊಟ್ಟಿದ್ದೇನೆ. ಹಾಗಾಗಿ ಇದಕ್ಕೆ ಸರಿ ಉತ್ತರವನ್ನು ನೀವು ಕಮೆಂಟ್ ಮಾಡಿ. ರಸಿಕರಂಗ ಎಂಬುದು ಈ ಕೆಳಗಿನ ಯಾವ ಕವಿಯ ಕಾವ್ಯನಾಮವಾಗಿದೆ? ಈ 4 ಆಪ್ಷನ್ಗಳಲ್ಲಿ ಉತ್ತರ ಯಾವುದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ನಮ್ಮ ಮುಂದಿನ ಕ್ಲಾಸಲ್ಲಿ ನಾನು ಈ ಪ್ರಶ್ನೆಗೆ ಉತ್ತರವನ್ನು ತಿಳಿಸ್ತಾ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀನಿ. ಇಷ್ಟು ಸಹ ಇವತ್ತಿನ ಕನ್ನಡದ ಪ್ರಮುಖ ಮಾದರಿ ಪ್ರಶ್ನೆಗಳಾಗಿರ್ತವೆ. ಇಷ್ಟು ಸಹ ನೆನಪಲ್ಲಿ ಇಟ್ಕೊಂಡಿರಬೇಕಾಗುತ್ತೆ ಸ್ನೇಹಿತರೆ. ಇಂದಿಗೆ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.